ಶಾಂತಿನಗರ ಸಿಸಿಬಿ ಕಚೇರಿ ಸಂಪೂರ್ಣವಾಗಿ ಜಲಾವೃತವಾಗಿ ಹೋಗಿದೆ. ಶಾಂತಿನಗರದ ಸಿಸಿಬಿ ಕಚೇರಿಗೆ ಈಗ ರಾಜ್ಯ ಕಾಲುವೆ ನೀರು ನುಗ್ಗಿದೆ. ಗ್ರೌಂಡ್ ಫ್ಲೋರ್ನಲ್ಲಿ ಮಳೆ ನೀರು ನುಗ್ಗಿ ದಾಖಲೆಗಳಿಗೆ ಹಾನಿಯಾಗಿದೆ. 8ಕ್ಕೂ ಹೆಚ್ಚು ರೂಮ್ಗಳಲ್ಲಿ ಈಗ ಕೇಸ್ ಫೈಲ್ಗಳ ನಾಶವಾಗಿ ಹೋಗ್ಬಿಟ್ಟಿದೆ ಅಂತ. ಅಯ್ಯಯ್ಯಯ್ಯೋ, ನೀರಿನಲ್ಲಿ ಮುಳುಗೋಗಿದೆ ಪೊಲೀಸ್ ಜೀಪ್ಗಳು. ರಾಜ್ಯ ಕಾಲುವೆ ಚೇಂಬರ್ ನೀರು ಹರಿದು ಬಂದು ಸಿಸಿಬಿ ಕಚೇರಿನೇ ನುಗ್ಗಿಬಿಟ್ಟಿದೆ. ಅದು ಗ್ರೌಂಡ್ ಫ್ಲೋರ್ನಲ್ಲಿ ನೀರು ನುಗ್ಗಿ ದಾಖಲೆಗಳೆಲ್ಲ ಹಾಳಾಗಿದೆ ಅಂತಿದ್ದಾರೆ. 8ಕ್ಕೂ ಹೆಚ್ಚು ರೂಮ್ಗಳಲ್ಲಿರುವಂಥ ಫೈಲ್ಗಳೇ ನಾಶ ಆಗೋಗ್ಬಿಟ್ಟಿದೆ. ನೆಲಕ್ಕಿಟ್ಟಿದ್ರಾ ಫೈಲ್ಗಳು ನಾಶ ಆಗೋಕ್ಕೆ, ಅಥವಾ ಯಾವ ಸುಪಾರಿ ತೊಗೊಂಡಿದ್ರಾ ಫೈಲ್ ನಾಶ ಮಾಡಬೇಕು ಅಂತಾನೆ? ಎಲ್ಲಿಡಬೇಕು ಅಂತ ಕನಿಷ್ಠ ಜ್ಞಾನ ಇರಲ್ವಾ? ಬೆಂಗಳೂರಿನಲ್ಲಿ ರಾತ್ರಿ ಇಡೀ ಸುರಿದಂಥ ಮಳೆಗೆ ಬಹುತೇಕ ಎಲ್ಲ ರಸ್ತೆಗಳು ಕೂಡ ಜಲಾವೃತಗೊಂಡಿದ್ದಾವೆ. ಸಾಕಷ್ಟು ಮನೆಗಳು ಕೂಡ ನೀರು ನುಗ್ಗಿದ್ದಾವೆ. ಆದರೆ ನಗರದಲ್ಲಿರುವಂಥ ಶಾಂತಿನಗರದ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಮೊದಲಿಗೆ ಶಾಂತಿನಗರ ಪಕ್ಕದಲ್ಲಿರುವಂಥ ರಾಜ್ ಕಾಲುವೆಯ ಚೇಂಬರ್ ರೋಡ್ದ ಪರಿಣಾಮವಾಗಿ ಎಷ್ಟರ ಮಟ್ಟಿಗೆ ರಾಜ್ ಕಾಲುವೆ ನೀರು ಯಾವ ರೀತಿಯಾಗಿ ರಸ್ತೆ ಮಧ್ಯದಲ್ಲಿ ಉಕ್ತಾ ಇದೆ ಅನ್ನೋದನ್ನು ನೀವು ನೋಡ್ಬೋದು. ಅಷ್ಟೊಂದು ನೀರು ಉಕ್ತಾ ಇದ್ದಾವೆ. ಉಕ್ಕಿದ ಪರಿಣಾಮವಾಗಿ ರಸ್ತೆಯ ಅಕ್ಕಪಕ್ಕದ ಎಲ್ಲ ರಸ್ತೆಗಳಲ್ಲೂ ಕೂಡ ಸಂಪೂರ್ಣವಾಗಿ ರಾಜ್ ಕಾಲುವೆ ನೀರು ನುಗ್ಗಿ ಅವಘಡ ಸಂಭವಿಸಿರುವಂಥದ್ದು. ಮುಂದುವರೆದ ಭಾಗವಾಗಿ ಇದೇ ಜಾಗದಲ್ಲಿರುವಂಥ ಸಿಸಿಬಿ ಕಚೇರಿಯ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ. ನೋಡಿ, ಸಿಸಿಬಿ ಕಚೇರಿ ಕೆಲ ತಿಂಗಳ ಹಿಂದೆ ಅಷ್ಟೇ ಚಾಮರಾಜಪೇಟೆಯಿಂದ ಏನು ಶಾಂತಿನಗರಕ್ಕೆ ಸಿಸಿಬಿ ಕಚೇರಿಯನ್ನು ಶಿಫ್ಟ್ ಮಾಡಲಾಗಿತ್ತು. ಆ ಸಿಸಿಬಿ ಕಚೇರಿ ಇವತ್ತು ಸಂಪೂರ್ಣವಾಗಿ ರಾಜಕಾಲುವೆ ನೀರಿಂದ ತುಂಬಿ ಹೋಗಿರುವಂಥದ್ದು. ಸುಮಾರು 4 ಅಡಿಯಷ್ಟು ನೀರು ಸಿಸಿಬಿ ಕಚೇರಿಯಲ್ಲಿ ತುಂಬಿದೆ ಅನ್ನೋದನ್ನು ನೋಡ್ತಾ ಇರ್ಬೋದು. ನೀವು ಅಲ್ಲಿ ನಿಲ್ಲಿಸಿರುವಂಥ ಪೊಲೀಸ್ ಜೀಪ್ಗಳಾಗಿರ್ಬೋದು, ಬೇರೆ ಬೇರೆ ಖಾಸಗಿ ವಾಹನಗಳಾಗಿರ್ಬೋದು, ಎಲ್ಲವೂ ಕೂಡ ಸಂಪೂರ್ಣವಾಗಿ ಕೆಸರು ನೀರಿಂದ ತುಂಬಿ ಹೋಗಿರುವಂಥದ್ದು. ಇನ್ನು ಕಚೇರಿಯ ಒಳಭಾಗದಲ್ಲೂ ಕೂಡ ಫಸ್ಟ್ ಫ್ಲೋರ್ ಏನಿದೆ, ಫಸ್ಟ್ ಫ್ಲೋರು ಸ್ವಲ್ಪ ತಗ್ಗು ಇರೋ ಕಾರಣಕ್ಕಾಗಿ ಸಂಪೂರ್ಣವಾಗಿ 4-5 ಅಡಿಯಷ್ಟು ನೀರು ತುಂಬಿದೆ. ಅಲ್ಲಿರುವಂಥ ಏನು ಉಪಯೋಗಿಸ್ತಾ ಇರುವಂಥ ದಾಖಲೆಗಳಾಗಿರ್ಬೋದು, ಅಧಿಕಾರಿಗಳು ಕೂರ್ತಿದ್ದಂಥ ಚೇಂಬರ್ ಆಗಿರ್ಬೋದು, ಎಲ್ಲವೂ ಕೂಡ ನೀರಿನಿಂದ ಸಂಪೂರ್ಣವಾಗಿ ತುಂಬಿರುವಂಥ ಸ್ಥಿತಿ ನಮಗೆ ಕಾಣ್ತಾ ಇರುವಂಥದ್ದು. ಅಂದರೆ ನಗರದಲ್ಲಿ ಸುರಿದ ಒಂದು ದಿನದ ಮಳೆಗೆ ಈ ಲೆವೆಲ್ಗೆ ಸರ್ಕಾರಿ ಕಚೇರಿಗಳೇ ನೀರಿನಿಂದ ತುಂಬಿ ಹೋಗ್ತವೆ ಅಂದರೆ BBMP ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಅಥವಾ ಮುಂಜಾಗ್ರತೆ ಕ್ರಮ ಯಾಕೆ ಕೈಗೊಳ್ಳಲಿಲ್ಲ ಅನ್ನೋ ಪ್ರಶ್ನೆ ಕೂಡ ಎದುರಾಗುವಂಥದ್ದು. ಇಲ್ಲಿ ಪ್ರಮುಖವಾಗಿ ಖಾಸಗಿ ಅಂದರೆ ಮನೆಗಳಿಗೆ ನೀರು ನುಗ್ತವೆ, ಬೇರೆ ಬೇರೆ ರಸ್ತೆಗಳಿಗೆ ನೀರು ನುಗ್ತವೆ. ಅದನ್ನು ನಾವು ಈ ಹಿಂದೆ ಕೂಡ ನೋಡಿದ್ದೀವಿ. ಆದರೆ ಸರ್ಕಾರಿ ಕಚೇರಿಗಳಿಗೆ ಈ ಮಟ್ಟಕ್ಕೆ ನೀರು ನುಗ್ತವೆ, ಅದು ಕೂಡ ಮಳೆ ನೀರಲ್ಲ. ಅಂದರೆ ರಾಜ್ ಕಾಲುವೆಯಲ್ಲಿ ಹೋಗುವಂಥ ಕೊಚ್ಚೆ ನೀರು ಬಂದು ಈಗ ತುಂಬಿರುವಂಥದ್ದು. ಅಲ್ಲಿ ಒಳಗಡೆ ಕೂಡ ಯಾರು ಕೂಡ ಹೋಗೋಕ್ಕೆ ಸಾಧ್ಯವಾಗೋದಿಲ್ಲ, ಅಷ್ಟರ ಮಟ್ಟಿಗೆ ನೀರು ತುಂಬಿರುವಂಥದ್ದು ನಮಗೆ ಕಾಣ್ತಾ ಇದೆ. ಹಾಗಾಗಿ BBMP ಅಧಿಕಾರಿಗಳು ಈ ನೀರನ್ನು ಯಾವ ರೀತಿ ತೆರವು ಮಾಡ್ತಾರೆ ಅನ್ನೋದು ಮೊದಲಿಗೆ ಪ್ರಶ್ನೆ. ಮತ್ತು ಮಳೆ ಕೂಡ ಇನ್ನೂ ಮುಂದುವರಿತಾ ಇರೋ ಕಾರಣಕ್ಕಾಗಿ ಇದಕ್ಕೆ ಪರಿಹಾರ ಏನು ಅನ್ನೋದು ಸದ್ಯಕ್ಕಿರುವಂಥ ಪ್ರಶ್ನೆ ಆಗಿರುವಂಥದ್ದು. ಒಟ್ಟಿನಲ್ಲಿ ಬೆಂಗಳೂರಲ್ಲಿ ಸುರಿದ ಮಳೆಗೆ ಇವತ್ತು ನಗರದಾದ್ಯಂತ ಸಾಕಷ್ಟು ಅವಘಡಗಳು ನಡೆದಿವೆ. ಅದರಲ್ಲಿ ಸಿಸಿಬಿ ಕಚೇರಿಗೆ ನೀರು ನುಗ್ಗಿರೋದು ಕೂಡ ಒಂದು ಪ್ರತ್ಯಕ್ಷ ಸಾಕ್ಷಿ ಅಂತ ಹೇಳ್ಬೋದು. ಕ್ಯಾಮ್ರಾಮನ್ ಹನುಮಂತು ಜೊತೆ ಉಮೇಶ್, ಪಬ್ಲಿಕ್ TV, ಬೆಂಗಳೂರು.